ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ಸ್ವೀಟ್ ರೆಸಿಪಿ, ಈಸಿಯಾಗಿ 2 ಸ್ವೀಟ್ ರೆಸಿಪಿನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಇಲ್ಲಿ ನಾನು ಕಾಯಿ ಪಪಾಯ ಊರಿಗೆ ಹೋಗಿದ್ನಲ್ವ, ಆವಾಗ ತೊಗೊಬಂದಿದ್ದೆ. ಸೊ ಕಾಯಿ ಪಪಾಯನಲ್ಲಿ ಬೇರೆ ಬೇರೆ ಥರ ರೆಸಿಪೀಸ್ ಮಾಡ್ತಾರೆ. ನಾನಿಲ್ಲಿ ಟೂಟಿ ಫ್ರೂಟಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಕಾಯಿ ಪಪಾಯ ಅಂದರೆ ಚೆನ್ನಾಗಿ ಬಲ್ತಿರಬೇಕು. ಇದು ಫುಲ್ಲು ಎಳೆದಾಗಿದ್ದರೆ ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಇನ್ನೇನು ಸ್ವಲ್ಪ ಹಣ್ಣಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಇರುತ್ತಲ್ವ, ಆ ಥರ ಕಾಯಿನ ತೊಗೋಬೇಕು. ಇದನ್ನು ಚೆನ್ನಾಗಿ ಪೀಲ್ ಮಾಡಿಕೊಂಡು, ನೀವು ನೋಡ್ಬೋದು ಕಾಯಿ ಮತ್ತು ಎಷ್ಟು ಗಟ್ಟಿಯಾಗಿದೆ ಕಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಈ ಥರ ಇರಬೇಕು ಕಾಯಿ. ಹಂಗಿದ್ರೆ ಮಾತ್ರ ತುಂಬ ಚೆನ್ನಾಗಿ ಟೂಟಿ ಫ್ರೂಟಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಬೀಜ ಎಲ್ಲನೂ ಸಹ ಆಲ್ಮೋಸ್ಟ್ ಬಲ್ತಿದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಹಣ್ಣಾಗೋಕ್ಕೆ ರೆಡಿ ಆಗ್ತಾಯಿತ್ತು ಗಿಡದಲ್ಲಿ, ಆಮೇಲೆ ಕಿತ್ಕೊಳ್ಬೋದಾಯಿತು. ಸೊ ಈ ಥರ ಇರೋ ಕಾಯಿನ ತೊಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಅದ್ರದ್ದು ಚಿಪ್ಪೆ ಎಲ್ಲ ತೆಗೆದುಬಿಟ್ಟು, ಬೀಜ ಎಲ್ಲ ತೆಗೆದುಬಿಟ್ಟು, ಈ ಥರ ಗೂಡೆಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಡಬೇಕು. ಆವಾಗೇ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಆ ಗೂಡು ಥರ ಎಲ್ಲ ಇರೋದಿದ್ದರೆ ಮೆತ್ತಿಗೆ ಚೆನ್ನಾಗಾಗಲ್ಲ ಟೂಟಿ ಫ್ರೂಟಿ. ಸೊ ಹಂಗಾಗಿ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಕ್ಲೀನಾಗಿ ಸಣ್ಣಗೆ ಹೆಚ್ಕೊಳ್ಬೇಕು. ಸೊ ನಾನಿಲ್ಲಿ ಮೀಡಿಯಮ್ ಆಗಿರೋದು 2 ಕಾಯಿನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬೆಳ್ಳಗೆ ಚೆನ್ನಾಗಿರಬೇಕು ಕಾಯಿ ನೋಡೋದಕ್ಕೆ. ಮತ್ತು ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಇದು ಒಂದು 2-3 kg ಬರುತ್ತೆ 2 ಕಾಯಿ ಸೇರಿ. ಅಷ್ಟು ಕಾಯಿನ ತೊಗೊಂಡು ನಾನು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಹೆಚ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಇಡಬೇಕು. ಒಂದು 5-10 ನಿಮಿಷ ಬೆಂದರೆ ಸಾಕು, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಸೊ ಕಡೆ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು 2 ಕಪ್ಪಷ್ಟು ಸಕ್ಕರೆ ಹಾಕ್ಬಿಟ್ಟು ನಾನು ಬೇಯಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಕ್ಕರೆ ತಿಕ್ ಪಾಕ ಬರಬೇಕು. ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಈ ಥರ ಪಾಕ ಬಂದಿದ್ದು ಆದಮೇಲೆ ಸ್ವಲ್ಪ ಈ ಥರ ಬೆಂದಿರುತ್ತಲ್ವ, ಸೊ ಬೆಂದಿರೋದನ್ನು ತೆಗೆದು ನಾವು ಸೋದಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೋಬೇಕು. ಆ ನೀರೆಲ್ಲ ಸೋದಿದ ಆದಮೇಲೆ ಸಕ್ಕರೆ ಪಾಕ ಏನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಈ ಕಾಯಿನೆಲ್ಲ ಹಾಕ್ಬಿಟ್ಟು, ಕಟ್ ಮಾಡಿರೋ ಪೀಸಸ್ ಏನಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಒಂದು ಅರ್ಧ-ಮುಕ್ಕಾಲು ಗಂಟೆ ಬಿಟ್ಟರೆ ಸಾಕು. ಅದು ಕ್ಲೀನಾಗಿ ಹೀರ್ಕೊಂಡ್ಬಿಡುತ್ತೆ. ಸೊ ಹೀರ್ಕೊಂಡ್ಬಿಟ್ಟು ಆದಮೇಲೆ ಈ ಥರ ತಗೊಂಡು ಸಪ್ರೇಟಾಗಿ ಡಿವಿಷನ್ ಮಾಡ್ಕೋಬೇಕು. ಸೊ ಇದಕ್ಕೆ ಕಲರ್ಸ್ ಬೇಕಾದರೆ ನೀವು ಫುಡ್ ಕಲರ್ಸ್ ಹಾಕ್ಕೊಳ್ಳೋದ್ರಿಂದ, ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಫುಡ್ ಕಲರ್ಸು ಅಷ್ಟೊಂದು ಒಳ್ಳೆಯದಲ್ಲ, ಬಟ್ ಸಮ್ ಟೈಮ್ಸ್ ಇಟ್ ಈಸ್ ಓಕೆ ಅಂತ ಅನಿಸುತ್ತೆ. ಇನ್ನು ಮಕ್ಕಳಿಗೆ ಬೇಕಾಗಿರುವಂಥದ್ದು ಹೊರಗಡೆಯಿಂದ ತಂದು ತಿನ್ನೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸ್ಕೆಟ್ಸ್ಗೆ, ಬ್ರೆಡ್ಡು ಈ ಥರ ಎಲ್ಲ ಮಾಡಬೇಕಂತಂದರೆ, ಎಲ್ಲ ಪ್ಯಾನ್ ಕೇಕ್ಸ್ ಈ ಥರ ಎಲ್ಲ ಮಾಡ್ಕೊಳ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೂ ಸಹ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಫುಡ್ ಗ್ರೇಡ್ ಫುಡ್ ಕಲರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಂದು 3 ಕಲರ್ಸ್ ಇತ್ತು, ಅದನ್ನೇ ಯೂಸ್ ಮಾಡಿದ್ದೀನಿ. ಈ ಥರ ಸಪ್ರೇಟಾಗಿ ಸ್ವಲ್ಪ ಸಪ್ರೇಟ್ ಮಾಡಿದಾಗ ಪಾಕ ಇರಬೇಕಾದ್ರೇ ಈ ಥರ ಕಲರ್ಸ್ ಹಾಕಿ ಇಟ್ಕೊಂಡ್ಬಿಟ್ರೆ ಕಲರ್ಸ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು ನೆರಳಲ್ಲೇ ಚೆನ್ನಾಗಿ ಒಂದು ಸ್ವಲ್ಪ 2-3 ದಿನ ಕ್ಲೀನಾಗಿ ಒಣಗಿಸ್ಕೊಂಡ್ರೆ, ನೆರಳಲ್ಲೇ ಒಣಗಿಸ್ಕೊಂಡ್ರೆ ಆರಾಮಾಗಿ ಟೂಟಿ ಫ್ರೂಟಿ ರೆಡಿ ಆಗಿಬಿಡುತ್ತೆ. ಇಲ್ಲಿ 3 ಕಲರ್ಸ್ ಇತ್ತು. ಇದು ಬಂದು ಯೆಲ್ಲೋ, ಆರೆಂಜ್ ಮತ್ತು ರೆಡ್ ಇತ್ತು ಅಷ್ಟೇ ನನ್ನ ಹತ್ರ. ಸೊ ಈ 3 ಕಲರ್ಸ್ನ ಹಾಕ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ, ಡಿವೈಡ್ ಮಾಡಿಕೊಂಡು ಈಕ್ವಲ್ ಆಗಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಪೀಸಸ್ ಎಲ್ಲ ಸ್ವಲ್ಪ ದೊಡ್ಡದಾಯಿತು ಅನಿಸಿತ್ತು ನನಗೆ. ಆಮೇಲೆ ನಾನು ಸ್ವಲ್ಪ ಒಣಗಿದ ಮೇಲೆ ಸಣ್ಣಗೆ ಮತ್ತೆ ಕಟ್ ಮಾಡಿಕೊಂಡೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಏನಾದರೂ ಬಿಸ್ಕೆಟ್ಸ್ ಈ ಥರ ಎಲ್ಲ ಮನೆಯಲ್ಲಿ ಮಾಡಬೇಕಂತ ಅಂದಾಗ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಟೂಟಿ ಫ್ರೂಟಿ ಅಂತಂದರೆ ಇನ್ನೇನಾದರೂ ಸ್ವೀಟ್ಸ್ಗೆ ಎಲ್ಲನೂ ಹಾಕಬೇಕು ಅಂತಂದ್ರೂ ಹೊರಗಡೆಯಿಂದ ಎಲ್ಲ ತರ್ತೀವಲ್ವ. ಸೊ ಹಾಗಾಗಿ ಹೊರಗಡೆಯಿಂದ ತರೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಂತೂ ಟೈಮ್ ಸಿಕ್ಕಾಗ ಈ ಥರ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಸೊ ನಮ್ಮ ಮಕ್ಕಳಿಗೂ ಸಹ ಇಷ್ಟಪಟ್ಟು ತಿಂತಾರೆ. ಸೊ ಹೊರಗಡೆ ಫುಡ್ ಎಲ್ಲನೂ ಅಷ್ಟೊಂದು ಒಳ್ಳೇದಲ್ಲಲ್ವ, ಆದಷ್ಟು ನಾನು ಹೊರಗಡೆ ಫುಡ್ನ ಅವಾಯ್ಡ್ ಮಾಡ್ತೀನಿ. ಸೊ ಇವಾಗ ಹೊರಗಡೆಯಿಂದ ಬೇರೆ ಏನೋ ಕಲರ್ಸ್ ಏನೋ ಹಾಕಿರೋದು ತೊಗೊಬರೋದ್ರ ಬದಲು ಮನೆಯಲ್ಲೇ ಸ್ವಲ್ಪ ಟೈಮ್ಸ್ ಇಟ್ ಈಸ್ ಓಕೆ ಟು ಯೂಸ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ಥರ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಹಂಗೆ ಕ್ರಿಸ್ಟಲ್ಸ್ ಥರ ಇದು ಕಾಣಿಸ್ತಾ ಇತ್ತು ಮಾಡಿರೋದು, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನಿಮಗೂ ಸಹ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಒಣಗಿದೆ, ಇದು ಸ್ವಲ್ಪ ಒಣಗಿದಾಗ ಈ ಥರ ಕಾಣಿಸ್ತಾ ಇತ್ತು. ಸೊ ನೀವೇನಾದರೂ ಟ್ರೈ ಮಾಡಬೇಕು ಅಂತಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಮತ್ತು ಇನ್ನೊಂದು ರೆಸಿಪಿ ವಿತೌಟ್ ಫೈರ್. ದಿವಾಳಿ ಹತ್ರ ಬಂತಲ್ವಾ, ಇನ್ನು ಸ್ವೀಟ್ಸ್ ಎಲ್ಲನೂ ಸಹ ಹೊರಗಡೆಯಿಂದ ತೊಗೊಬರ್ಬೇಕಂದ್ರೆ ತುಂಬಾ ಕಾಸ್ಟ್ಲಿನೂ ಇದೆ ಮತ್ತು ಅಷ್ಟೊಂದು ಹೆಲ್ದಿಯಾಗಿ ಮಾಡಲ್ಲ ಅಂತ ಅನಿಸುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಮನೆಯಲ್ಲಿ ಡ್ರೈ ಫ್ರೂಟ್ಸ್ 3-4 ಡ್ರೈ ಫ್ರೂಟ್ಸ್ ಇತ್ತು, ಕಾಜು ಮತ್ತು ಒಂದು ಸ್ವಲ್ಪ ವಾಲ್ನಟ್ಸು ಮತ್ತು ದ್ರಾಕ್ಷಿ ಈ ಥರದ್ದು ಅಷ್ಟೇ ಇತ್ತು. ಸೊ ಅದನ್ನು ಕ್ಯಾಶ್ಯೂ ನಟ್ಸು ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಬೇಕಾಗಿರೋದು 1 ಕಪ್ ಕೊಬ್ಬರಿ ಪೌಡರು ಮತ್ತು ಹಾಲು ಪೌಡರ್ 1 ಕಪ್ಪು ಮತ್ತು ಸಕ್ಕರೆ, ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಎಳ್ಳು ಮತ್ತು ಗಸಗಸೆನೂ ತೊಗೊಂಡಿದ್ದೀನಿ. ಆಪ್ಷನಲ್, ಬೇಕಾದರೆ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಂದ್ರೂ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು 3 ಹಾಕಿ ಈ ಥರ ಫುಲ್ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಅರ್ಧ ಸ್ಪೂನಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು. ಅರ್ಧ ಸ್ಪೂನ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೈಂಡಿಂಗ್ಗೆ ಅದು ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಅದರಲ್ಲಿ ಕೊಬ್ಬರಿ ಹಾಕಿ ರುಬ್ಬಿರೋದ್ರಿಂದ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ನಾದ್ಕೋಬೇಕು. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಒಂದು 5-10 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಆ ಥರ ರೆಡಿ ಆಗುತ್ತೆ. ಇದನ್ನು ಡೋ ಥರ ರೆಡಿ ಮಾಡಿ ಈ ಥರ ಪಕ್ಕದಲ್ಲಿ ಇಟ್ಕೊಂಡು, ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅದ್ರ ಜೊತೆಗೆ ಇದು ಸ್ವಲ್ಪ ಬೈಂಡಿಂಗ್ಗೆ ಅಂತ ಅಂದ್ಬಿಟ್ಟು ಇದನ್ನು ಕಲಸಿಟ್ಟಿದ್ದನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ಉಂಡೆ ಬರೋ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಅದನ್ನು ಮಿಕ್ಸ್ಚರ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ಸ್ಟಫಿಂಗ್ ಜೊತೆಗೆ ಸ್ವಲ್ಪ ಇದನ್ನು ಲಟ್ಟಿಸ್ಕೋಬೇಕು. ಏನೋ ಡೋ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕ್ಲೀನಾಗಿ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ, ಮತ್ತು ಅದ್ರ ಜೊತೆಗೆ ಏನು ಡ್ರೈ ಫ್ರೂಟ್ಸು ಸ್ಟಫಿಂಗ್ ರೆಡಿ ಮಾಡಿದ್ದೆ, ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಬಿಟ್ಟು ಇದರೊಳಗಡೆ ಸ್ಟಫ್ ಮಾಡಿಬಿಟ್ಟು ಚೆನ್ನಾಗಿ ರೋಲ್ ಥರ ಮಾಡ್ಕೊಂಬಿಟ್ಟು ಈ ಥರ ಕಟ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ಸ್ವೀಟ್ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋಗೋ ಥರ ಇರುತ್ತೆ. ನಿಮಗೇನು ಬೆಂಕಿ ಬೇಕಾಗಿಲ್ಲ, ಏನು ಸ್ಟವ್ ಆನ್ ಮಾಡಿ ಅದನ್ನು ಬೇಯಿಸಬೇಕು ಇದನ್ನು ಬೇಯಿಸಬೇಕು ಅಂತ ಏನಿಲ್ಲ. ವೆರಿ ಸಿಂಪಲ್, ಮತ್ತು ಬೇಕ್ರಿನಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಡ್ರೈ ಫ್ರೂಟ್ಸು ಬೇರೆ ಥರ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಹಾಕ್ಕೊಳ್ಬೋದು. ತುಂಬಾ ಸಖತ್ತಾಗಿರುತ್ತೆ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಸ್ವೀಟ್ ಎಲ್ಲನೂ. ಬೇಕ್ರಿನಲ್ಲಾದರೆ ಒಂದು ಮಿನಿಮಮ್ ಅಂತಂದ್ರೂ 600-700 ರೂಪಾಯಿ ಆದರೂ ಕೊಡಬೇಕು 1 kgಗೆ. ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಅಂತೂ. ಈ ಥರ ಸ್ವೀಟ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಹೋಪ್ ದಿವಾಳಿಗೆ ನಿಮ್ಗೇನಾದರೂ ಸ್ವೀಟ್ ಬೇಕಂದರೆ ಈ ಥರ ಟ್ರೈ ಮಾಡ್ಕೊಂಡು ನೋಡಿ, ತುಂಬ ಸಖತ್ತಾಗಿರುತ್ತೆ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ಟ್ರೈ ಮಾಡಿದರೆ ಅಥವಾ ಬೇರೆ ಥರ ಏನಾದರೂ ಸ್ವೀಟ್ ಈ ಥರ ಮಾಡಿದರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಇಷ್ಟ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನ ಪೇಜ್ನೂ ಸಹ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ದಿವಾಲಿ. ಸೊ ನಮ್ಮ ಮನೇಲಿ ಸ್ವೀಟ್ ಅಂತೂ ರೆಡಿ ಆಯಿತು ದಿವಾಳಿಗೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಸ್ವೀಟ್ಸ್ ಎಲ್ಲನೂ. ಸೊ ಇನ್ನು ಮತ್ತಷ್ಟು ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.